ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ರಂಜಾನ್ ಹಬ್ಬದಲ್ಲಿ ಒಂದು ತಿಂಗಳ ಪರ್ಯಂತ ಮುಸ್ಲಿಂ ಬಾಂಧವರು ಉಪವಾಸ ಉಳಿದು ಇವತ್ತು ದೇವರನ್ನು ಸ್ಮರಿಸಿ ದಾನ ಧರ್ಮ ಮಾಡಿ ಇವತ್ತು ಒಂದು ಒಳ್ಳೆಯ ಒಂದು ಆಲೋಚನೆಗಳನ್ನು ವಿಚಾರಗಳನ್ನು ಮಾಡುವಂಥದ್ದು ಮತ್ತು ಇದರ ಮುಖಾಂತರ ಇವತ್ತಿನ ಸಮಾಜದಲ್ಲಿರುವಂಥ ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಹಸಿವಿನಿಂದ ಯಾರು ಬಳಲ್ತಾರೆ ಅಂಥವ್ರ ಬಗ್ಗೆ ಸಹಾನುಭೂತಿ ಬರುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ಆರೋಗ್ಯದಲ್ಲಿ ಅವರು ಒಳ್ಳೆಯ ರೀತಿಯಿಂದ ಆರೋಗ್ಯವಂತರಾಗಿ ಇರಲಿಕ್ಕೂ ಇದು ಸಹಕಾರಿ ಆಗ್ತದೆ. ಯಾವ ರೀತಿಯಲ್ಲಿ ನಾವು ಹಿಂದೂ ಧರ್ಮದಲ್ಲಿ ನಾವು ಶ್ರಾವಣ ಮಾಸದಲ್ಲಿ ನಮ್ಮ ಜನ ಎಲ್ಲ ಇವತ್ತು ವ್ರತ ಮಾಡ್ತಾರೆ, ಉಪವಾಸ ಇರ್ತಾರೆ. ಈ ಉಪವಾಸದಿಂದ ಭಾಳಷ್ಟು ಲಾಭಗಳಾಗ್ತವೆ. ಹೀಗಾಗಿ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರು ಜೊತೆಯಲ್ಲಿ ಇವತ್ತು ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಇರುವಂಥ ಒಂದು ಮೊದಲಿನಿಂದಲೂ ಒಂದು ಸಂಸ್ಕೃತಿ ಪರಂಪರೆ ಬೆಳೆದುಕೊಂಡು ಬಂದಿದೆ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಭಾಯಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಎಲ್ಲ ಧರ್ಮ ಪ್ರವಾದಿಗಳು ಹೇಳಿದ್ದಂಥದ್ದು ಶಾಂತಿ ಇರಬೇಕು, ಸಮಾಧಾನದಿಂದ ಇರಬೇಕು, ಪರೋಪಕಾರಿಗಳಾಗಿರಬೇಕು, ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ಅದೇ ಒಂದು ಮಾರ್ಗದಲ್ಲಿ ಸ್ವಧರ್ಮದಲ್ಲಿ ನಿಷ್ಠೆ ಇಟ್ಕೊಂಡು ಅನ್ಯ ಧರ್ಮೀಯರ ಬಗ್ಗೆ ಗೌರವ ಇಟ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವೆಲ್ಲ ಹಬ್ಬಗಳು, ಇವತ್ತು ರಂಜಾನ್ ಹಬ್ಬ ಇರ್ಬೋದು, ದಸರಾ, ದೀಪಾವಳಿ, ಎಲ್ಲ ಹಬ್ಬಗಳು ಇವೆಲ್ಲವೂ ಇವತ್ತು ಸಾಮರಸ್ಯದ ಸಂಕೇತ, ಸದ್ಭಾವನೆ ಸಂಕೇತ. ಎಲ್ಲೆಲ್ಲೂ ದಯೆ, ಮಾಯೆ, ಇವತ್ತು ಕರುಣೆ, ಇವತ್ತು ಸಾಮರಸ್ಯ ಬೆಳೆಸುವಂಥದ್ದು, ಸಹೋದರತ್ವ, ಸಹಬಾಳ್ವೆಯಿಂದ ಇರುವಂಥದ್ದು, ಅದಕ್ಕೆ ಸ್ಫೂರ್ತಿ ಕೊಡುವಂಥ ಇಂಥ ಒಂದು ಹಬ್ಬಗಳಿಗೆ ಮುಖಾಂತರ ಇವತ್ತು ನಾವೆಲ್ಲ ಒಂದೇ ಅನ್ನುವಂಥ ಒಂದು ಭಾವನೆ ಮೂಡಿಸುವಂಥದ್ದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾನು ನನ್ನ ಪರವಾಗಿ ರಂಜಾನ್ ಹಬ್ಬದ ಎಲ್ಲರಿಗೂ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ.